ಈಗ ನಿಮ್ಗೆ 4 ರೂಪಾಯಿ ಹೆಚ್ಚು ಮಾಡೋದು. ಈಗ ಬಿಜೆಪಿಯವರು ಜನ ಆಕ್ರೋಶ ಬೆಲೆ ಏರಿಕೆ. ಈಗ ಚಿನ್ನ ಎಷ್ಟಮ್ಮ ತಾಯಿ? ನರೇಂದ್ರ ಮೋದಿ ಬಂದಾಗ 10 ತೊಲ ಚಿನ್ನಕ್ಕೆ 28,000 ರೂಪಾಯಿ ಇತ್ತು. ಎಷ್ಟು? ಈಗ ಎಷ್ಟಿದೆ? 1,00,000 ರೂಪಾಯಿ. ಬಡವರು ಒಂದು ತಾಳಿ ಮಾಡಿಸ್ಕೊಳಕ್ಕಾಗತ್ತಾ? ಬೆಳ್ಳಿ ಈಗ ಎಷ್ಟಿದೆ? ಜನ ಆಕ್ರೋಶವಂತೆ ನಮ್ಮ ಮೇಲೆ. ಆಕ್ರೋಶ ಇರೋದು ಅವ್ರ ಮೇಲೆ. ಅದಕ್ಕೆ ಜನಗಳನ್ನ ತಪ್ಪುದಾರಿಗಳಿಲಿಕ್ಕೆ ನಮ್ಮ ಮೇಲೆ ಆಕ್ರೋಶ. ಜನರ ಆಕ್ರೋಶ ಸಿದ್ದರಾಮಯ್ಯನವ್ರ ಮೇಲಿದೆ, ಸಿದ್ದರಾಮಯ್ಯನವ್ರ ಪಕ್ಷದ ಮೇಲಿದೆ, ಸಿದ್ದರಾಮಯ್ಯನ ಸರ್ಕಾರದ ಮೇಲಿದೆ ಅಂತೇಳಿ ಎಲ್ಲ ಕಡೆ ತುತ್ತೂರಿ ಊದ್ಕ ಹೊರಟದು. ಪೆಟ್ರೋಲ್, ಡೀಸೆಲ್, ಗ್ಯಾಸ್ 414 ರೂಪಾಯಿ ಇತ್ತು ನರೇಂದ್ರ ಮೋದಿ ಬಂದಾಗ. ಈಗ ಎಷ್ಟಾಗಿದೆ? ಯಾರಪ್ಪ ಜಾಸ್ತಿ ಮಾಡಿದವರು? ಮನಮೋಹನ್ ಸಿಂಗ್ ಅವರು ಇರುವಾಗ 414 ರೂಪಾಯಿ. ಡೀಸೆಲ್ ಬೆಲೆ 46 ರೂಪಾಯಿ. ಪೆಟ್ರೋಲ್ ಬೆಲೆ 71 ರೂಪಾಯಿ. ಈಗ ಎಷ್ಟಿದೆ? ಮತ್ತೆ ಬೆಲೆ ಏರಿಕೆ ಆಗದೆ ಸುಮ್ಮನೆ ಇರ್ತದ? ನೋಡಿ ಬಿಜೆಪಿ ಅವರು ಹೆಂಗ್ ಸುಳ್ಳು ಹೇಳ್ತಾರೆ. ಅಕ್ಕಿ ರೇಟ್ ಎಷ್ಟಿತ್ತು, ಗೋಧಿ ರೇಟ್ ಎಷ್ಟಿತ್ತು, ಬೇಳೆ ರೇಟ್ ಎಷ್ಟಿತ್ತು, ಸಕ್ಕರೆ ಎಷ್ಟಿತ್ತು, ಕಬ್ಬಿಣದ ಬೆಲೆ ಎಷ್ಟಿತ್ತು, ಗೊಬ್ಬರದ ಬೆಲೆ ಎಷ್ಟಿತ್ತು ಎಲ್ಲ ಗೊತ್ತಿರ್ಬೇಕು. ಮನಮೋಹನ್ ಸಿಂಗ್ ಕಾಲದಲ್ಲಿ ಎಷ್ಟಿತ್ತು, ಈಗ ಎಷ್ಟಿದೆ, ಯಾಕೆ ಜಾಸ್ತಿ ಆಯ್ತು, ಇವೆಲ್ಲ ಗೊತ್ತಾಗಬೇಕಲ್ಲ. ಗ್ಯಾರಂಟಿ ಯೋಜನೆಗಳಿಂದ ಬೆಲೆ ಏರಿಕೆ ಆಗ್ಬಿಡ್ತು. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತು. 140 ಕೋಟಿ ರೂಪಾಯಿ ಇವತ್ತು ಅಡಿಗಲ್ಲಾಗ್ತವಲ್ಲ, ಎಲ್ಲಿಂದ ಬಂತು ದುಡ್ಡು? ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತಲ್ಲ. ಅದರಿಂದ ನಮ್ಮ ಕಾರ್ಯಕರ್ತರು ಸತ್ಯನ ಜನರ ಮುಂದೆ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಸುಳ್ಳು ಹೇಳಬೇಡಿ. ಸುಳ್ಳು ಹೇಳೋದು ಬಿಜೆಪಿ ಅವ್ರದ್ದು ಹುಟ್ಟು ಗುಣ.